ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಬ್ಬರು ಹೊಸ ನ್ಯೂ ಮೆಂಬರ್ ಬಂದಿದ್ದರು. ಅದನ್ನು ನಾನು ಮತ್ತು ಪಾಪು ಕೂತ್ಕೊಂಡು ನೋಡ್ತಾ ಇದ್ವಿ. ಈಗ ಸಂಜೆಯನ್ನೇ ಕರು ಹಾಕಿದ್ದು. ಕರುನ ತಂದಿಲ್ಲಿ ಕಟ್ಟಾಕಿದ್ರು. ಕೊಟ್ಟಿಗೆಯಲ್ಲಿ ಹಸುಗಳೆಲ್ಲ ಇರುತ್ತೆ ಅಲ್ವಾ, ಅದು ಕಾಲೆಲ್ಲ ಗಾಯ ಆಗಿಬಿಡುತ್ತೆ ಅಂತ ಇಲ್ಲಿ ಒಳಗಡೆ ಕಟ್ಟಾಕೊಳ್ಳತ್ತೀವಿ ನಾವು. ಒಂದು 15 ದಿನ ಇಲ್ಲಾಂದ್ರೆ 20 ದಿನ ಅದನ್ನು ತಂದಿಲ್ಲಿ ಕಟ್ಟಾಕಿದ್ರಲ್ಲ, ಅದನ್ನು ನೋಡ್ತಾ ನಾನು ಪಾಪ ಇಬ್ಬರೂ ಕೂತಿದ್ವಿ. ಪಾಪ ಅದನ್ನು ನೋಡಂತೂ ತುಂಬ ಖುಷಿ ಆಯಿತು. ಅವಳಂತೂ ನಗ್ತಾನೇ ಇದ್ಲು. ನೋಡಿ, ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಆಚೆ ಬಂದಿದೆ. ಆಗಲೇ ಅದು ಎದ್ದೇಳೋಕ್ಕೆ ಎಷ್ಟೊಂದು ಟ್ರೈ ಮಾಡ್ತಾಯಿದ್ದೆ. ಎದ್ದೇಳುತ್ತೆ, ಕಾಲು ಜಾರುತ್ತಲ್ಲ, ಮತ್ತು ಕೆಳಗಡೆಗೆ ಬಿದ್ದೋಗುತ್ತೆ. ಸುತ್ತ ನೋಡುತ್ತೆ, ಎದ್ದೇಳುತ್ತೆ. ಅದಕ್ಕಂತ ಅದನ್ನೇ ಆಟ ಆಗಿತ್ತು. ನನ್ನ ಮಗಳಿಗಂತೂ ಅದು ನೋಡೋದೇ ಒಂದು ದೊಡ್ಡ ಖುಷಿ. ನಮ್ಮ ಮನೆಗೆ ಕರು ಬಂದಿದೆ ಅಂತ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಯಾರಿಗಾದರೂ ಆಗಲಿ ಮನೇಲಿ ಯಾರಾದರೂ ಒಂದು ಪುಟಾಣಿ ಪಾಪು ಇಲ್ಲಾಂದರೆ ಯಾವುದಾದ್ರೂ ಪ್ರಾಣಿಗಳು ಕರುಗಳನ್ನ ಹಾಕಿದಾಗ ಎಷ್ಟೊಂದು ಖುಷಿ ಆಗುತ್ತಲ್ವ. ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಗಳನ್ನ ನೋಡಿ. ಮತ್ತು ರಾಗಿ ಸರಿ ಮಾಡೋಣ ಅಂತ ಪಾಪುಗೆ ಎಲ್ಲನೂ ಬಿಸಿಲಲ್ಲಿ ತೊಳೆದು ಒಣಗಿಸಿ ಆನಂತರ ತಗೊಂಡು ಬಂದು ಉರಿಯೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಎಲ್ಲನೂ ಅಷ್ಟೇ ಚೆನ್ನಾಗಿ ಬಿಸಿಲಲ್ಲಿ ಜಾಸ್ತಿ 1-2 ದಿನ ಚೆನ್ನಾಗಿ ಒಣಗಿಸಿ ಸ್ಟವ್ನ ಆನ್ ಮಾಡಿ ಬಾಣಲಿನ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಫಸ್ಟ್ ನಾನು ಹೆಸರು ಕಾಳು ಮತ್ತು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಎರಡನ್ನೂ ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಎರಡನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಡಿಮೆ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಆಗಿದ ನಂತರ ಅದನ್ನು ನಾನು ಮೊರಕ್ಕೆ ಹಾಕ್ತಾಯಿದ್ದೀನಿ. ಪ್ಲಾಸ್ಟಿಕ್ ಇಲ್ಲಾಂದರೆ ಸ್ಟೀಲ್ಗೆ ಹಾಕಿದ್ರೆ ಆರೋಕ್ಕೆ ಕೆಳಗಡೆ ತೇವ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಬಿದಿರು ಮೊರಕ್ಕೆ ಹಾಕಿದ್ದೆ ಆರೋಕ್ಕೆ. ಮೆಂತ್ಯ ಮತ್ತು ಜೀರಿಗೆ ತಗೊಂಡಿದ್ದೀನಿ. ಮೆಂತ್ಯ 2 ಸ್ಪೂನು, ಜೀರಿಗೆ 2 ಸ್ಪೂನ್, ಎರಡನ್ನೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಕಡಿಮೆ ಊರಿನಲ್ಲಿ ಇಟ್ಟು ಎಲ್ಲನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಅಕ್ಕಿನೂ ಅಷ್ಟೇ, ಅಕ್ಕಿನ 100 ಗ್ರಾಮ್ ಅಷ್ಟು ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಆನಂತರ ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ಗೋಡಂಬಿ ಮತ್ತು ಬಾದಾಮ್, ವಾಲ್ನಟ್ ತಗೊಂಡಿದ್ದೀನಿ. ಎಲ್ಲನೂ 50 ಗ್ರಾಮ್ ತಗೊಂಡು ಅದನ್ನು ಎಲ್ಲನೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ರಾಗಿನೂ ಅಷ್ಟೇ ಸ್ವಲ್ಪನೇ ಹಾಕಿ ಚೆನ್ನಾಗಿ ಹುರಿದು, ನಾನು ಯಾಕೆ ಬೇರೆ ಕಾಳುಗಳನ್ನ ಜಾಸ್ತಿ ಹಾಕಿಲ್ಲ ಅಂತ ಅಂದರೆ, ಮಗುಗೆ 9 ತಿಂಗಳವರೆಗೂ ಡೈಜೆಷನ್ ಅಷ್ಟು ಜಾಸ್ತಿ ಇರಲ್ಲ ಅಲ್ವಾ. ಬೇರೆ ಕಾಳುಗಳೆಲ್ಲ ಅಷ್ಟು ಬೇಗ ಡೈಜೆಷನ್ ಆಗೋಲ್ಲ. ಅದಕ್ಕೆ ಹೆಸ್ರು ಕಾಳು ಮತ್ತು ಬೇಳೆ ಮಾತ್ರ ಯೂಸ್ ಮಾಡಿದ್ದೀನಿ. 9 ತಿಂಗಳ ಮೇಲೆ ಬೇರೆ ಕಾಳುಗಳೆಲ್ಲನೂ ಹಾಕೊಳ್ಳಿ, ಮಕ್ಳಿಗೆ ಡೈಜೆಷನ್ ಅವಾಗ ಚೆನ್ನಾಗಿರುತ್ತೆ. ನಾನು ಅದಕ್ಕೇ ಹೆಸ್ರು ಕಾಳು ಮತ್ತು ಬೇಳೆ ಅಷ್ಟೇ ಕಾಳುಗಳನ್ನ ಯೂಸ್ ಮಾಡಿರೋದು, ಬೇರೆ ಏನು ಹಾಕಿಲ್ಲ. ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಜೀರಿಗೆ ಮತ್ತು ಮೆಂತ್ಯ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಯೂಸ್ ಮಾಡಿದ್ದೀನಿ. ಎಲ್ಲನೂ ಹುರಿದಾಗಿದ್ದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆರೋದಕ್ಕೆ ಇಟ್ಟಿದ್ದೀನಿ. ಮಿಲ್ಗೆ ಹಾಕೋಕ್ಕೆ ಕೊಟ್ಟು ಕಳಿಸೋಣ ಅಂತ. ಎಲ್ಲನೂ ಚೆನ್ನಾಗಿ ಆರಿದ ನಂತರ ಒಂದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಅಪ್ಪನ ಕೈಯಲ್ಲಿ. ಮಿಲ್ಗೆ ಹಾಕ್ಸ್ಕೊಂಡು ಬನ್ನಿ ಅಂತ. ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದ ನಂತರ ಬಟ್ಟೆ ಕಟ್ಟಿ ಅದರಲ್ಲಿ ಇಡೀರಿ. ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಮಕ್ಳಿಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ನಾನು ಫಸ್ಟ್ ಕೈಯಲ್ಲಿ ಪಾಪುಗೆ ಐಟಮ್ಗಳನ್ನ ತರಿಸಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಫಸ್ಟ್ ತೋರಿಸ್ತಿದ್ದೀನಲ್ಲ, ಅದನ್ನು ತುಂಬ ಚೆನ್ನಾಗಿದೆ. ವೀಲಿಂಗ್ ಮಾಡ್ಬೋದು. ಮಕ್ಕಳು ತುಂಬ ಕೈಯಲ್ಲಿ ಚೆನ್ನಾಗಿ ಹಿಡ್ಕೊಂಡು ಆಟ ಆಡ್ಬೋದು. ತುಂಬ ದೊಡ್ಡದೆಲ್ಲ ಏನಿಲ್ಲ. ಇದು ಇಪೋ ಕಾರು, ಇನ್ನೊಂದು ಸ್ವಲ್ಪ ದೊಡ್ಡವರಾಗಬೇಕು, 1 ಇಯರ್ ಮೇಲೆ ಆದರೆ ಇದನ್ನು ಆಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾನು ತರಿಸಿದ್ದೆ. ಫಸ್ಟ್ ಕ್ರೈಯಲ್ಲಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಟಾಯ್ಸ್ಗಳಾಗ್ಬೋದು, ಬಟ್ಟೆಗಳಾಗ್ಬೋದು, ಎಲ್ಲನೂ ಅಷ್ಟೇ. ಸೆಟ್ ಆಫ್ 5 ಬರುತ್ತೆ. ಇದೂ ಅಷ್ಟೇ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಅವಳು ಎಷ್ಟೊಂದು ಆಟ ಆಡಿದ್ದಾಳೆ, ಬಿಸಾಕಿ ಎಲ್ಲನೂ ಮಾಡಿದ್ದಾಳೆ. ಯಾವುದೂ ಡ್ಯಾಮೇಜ್ ಮಾತ್ರ ಆಗಿಲ್ಲ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದೆಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವೂ ಪರ್ಚೇಸ್ ಮಾಡಿ. ಊರಲ್ಲಿ ಮಳೆ ರಾಯನ್ ಮಾಡ್ತಾಯಿದ್ರು. ಬಿಸಿಲಂತೂ ತುಂಬ ರಣ ಬಿಸಿಲಲ್ವ, ಎಲ್ಲೂ ಮಳೆನೇ ಬರ್ತಾಯಿಲ್ಲ. ಎಲ್ಲ ಊರುಗಳಲ್ಲೂ ಅಷ್ಟೇ ಈ ಟೈಮಲ್ಲಿ ಮಳೆ ರಾಯನ್ ಮಾಡ್ತಾರೆ. ನಮ್ಮೂರಲ್ಲೂ ಕೂಡ ಮಳೆ ರಾಯನ್ ಮಾಡ್ತಾಯಿದ್ರು. ಹೊಳೆಯಿಂದ ದೇವ್ರದ್ದು ಉತ್ಸವ ಎಲ್ಲ ತಗೊಂಡು ಬಂದು ಕೊಂಡ ಎಲ್ಲ ಮಾಡ್ತಾರೆ. ಇಲ್ಲಿ ಕೊಂಡ ಮಾಡಿ ಆನಂತರ ಊರಲ್ಲೆಲ್ಲನೂ ಅಕ್ಕಿ ಕಾಳುಗಳೆಲ್ಲ ಕೊಟ್ಟಿರ್ತಾರೆ ಮನೆಗಳಲ್ಲಿ. ಅಲ್ಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾರೆ. ಆನಂತರ ಮಳೆ ರಾಯನ್ ಮಾಡೋ ಹಿಂದಿನ ದಿನ ಊರಲ್ಲಿ ಮಳೆ ಬಂತು, ಸ್ವಲ್ಪ ಹನಿ ಬಂತು. ಅಯ್ಯೋ ಜೋರಾಗಿ ಮಳೆ ಬರುತ್ತೇನೋ ಅಂತ ಆಚೆ ಓಡೋದೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಅಷ್ಟರಲ್ಲಿ ಕರೆಂಟ್ ಹೊರ್ಟೋಯ್ತು. ಅಣ್ಣಂದು ಮದುವೆ ಇತ್ತು, ಅದಕ್ಕೆ ವಿನು ಕೂಡ ಬಂದಿದ್ರು. ನೋಡಿ ಅಪ್ಪ ಮಗಳು ಎಷ್ಟು ಆಟ ಆಡ್ತಾಯಿದ್ದಾರೆ. ಅವರು ಎತ್ಕೊಂಡ್ರೆ ಮೇಲೆ ಅಳ್ತಾಳೆ ಅವಳು. ಕೆಳಗಡೆ ಕೂರಿಸ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿ ಆರಾಮಾಗಿ ಆಟ ಆಡ್ತಾಳೆ. ಅದಕ್ಕೆ ಕೆಳಗಡೆನೇ ಮಲಗಿಸ್ಕೊಂಡು ಮಾತಾಡ್ತಾಯಿದ್ರು. ಅಪ್ಪ ಮಗಳಿಬ್ಬರೂ ತುಂಬಾ ಆಟ ಆಡ್ತಾಯಿದ್ರು. ನೋಡಿ ನೆಕ್ಸ್ಟ್ ಡೇ ಮದುವೆದಿದ್ದು ಕ್ಲಿಪ್ಪಿಂಗ್ಸು. ಮದುವೆಗೆ ಹೋಗಿದ್ವಿ. ಈ ಅಣ್ಣಂದೇನೆ ಮದುವೆ ಇರೋದು. ನಾನು ಪಾಪು ಅಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ. ಅವಳಿಗೆ ಬಿಸಿಲು ತಡೆಯೋಕ್ಕಾಗ್ತಾ ಇರಲಿಲ್ಲ, ತುಂಬ ಸೆಕೆ ಹೇಳ್ತಾಯಿದ್ಲು. ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ ನಾವು. ಅವಳಿಗೆ ಸೆಕೆ ತಡೆಯೋಕ್ಕಾಗ್ತಾ ಇರಲಿಲ್ಲ ಅಂತ ಮನೆಗೆ ಬಂದು ಸ್ವಲ್ಪ ಹೊತ್ತು ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಆನಂತರ ಮದುವೆಗೆ ಹೋದ್ವಿ. ಅವಳಿಗೆ ಗ್ರ್ಯಾಂಡಾಗಿರೋ ಫ್ರಾಕ್ ಹಾಕಿದ್ನಲ್ಲ, ಅದು ತುಂಬ ಹಿಂಸೆ ಆಗ್ತಾಯಿತ್ತು. ಅದಕ್ಕೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲಗಿಸಿ ಆನಂತರ ಮದುವೆಗೆ ಹೋದ್ವಿ. ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾಳೆ ನಮ್ಮ ಪಾಪು. ಎಲ್ಲಿಗೆ ಹೋದೆ ನೀನು? ಅಪ್ಪ ಪಾವೈತಲ್ಲಿ
ಅಮ್ಮೋ ಪಾವು ಪಾವು ಕಚ್ಚಿ ಮಾಡ್ತದೆ ನಿಂಗೆ. ಮಿಯೋ ಬಾ 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 ಇಟ್ಕೊಂಡೋಗು. ಬಾ 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 ಮಿಯೋ ಬಾ 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 ಅಮ್ಮನ ಕರ್ಕೊಂಡೋಗು. ಬಾ 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 ಇಲ್ಲಿ ನೋಡಿ, ಇಲ್ಲಿ ಅಮ್ಮೋ. ಮಧ್ಯಾಹ್ನ ಬಿಸಿಲಿರುತ್ತಲ್ಲ, ಹಾಲಲ್ಲಿ ಹಿಂಗೆ ಹಾಕ್ಬಿಟ್ರೆ ಅವಳಷ್ಟಕ್ಕೆ ಅವಳು ಈ ಕಡೆಯಿಂದ ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಟ ಆಡ್ತಾನೆ ಇರ್ತಾಳೆ. ಇವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಎಲ್ಲರಿಗೂ. ಅಮ್ಮ ಹುರುಳಿಕಾಳು ಹುಡಿ ಮಾಡಿದರೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಲೆನ ಹಚ್ಚಿ ಕುಕ್ಕರಲ್ಲಿ ಮಾಡ್ತೀವಿ ನಾವು. ಕುಕ್ಕರಲ್ಲಿ ಬೇಗನೆ ಆಗುತ್ತೆ ಅಂತ ಕುಕ್ಕರ್ನ ಕಾಯೋಕ್ಕಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಎಲ್ಲನೂ ನೀಟಾಗಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಆಗಿದ ನಂತರ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀರಲ್ವ, ಈರುಳ್ಳಿನ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಬಾಡಿಸಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಈರುಳ್ಳಿನ ಫ್ರೈ ಮಾಡಿದರೆ. ಆನಂತರ ಈ ಸೈಡಲ್ಲಿ ಬಾಣಲಿ ಇಟ್ಕೊಂಡು ಅದರಲ್ಲಿ ಬಾಣಲಿ ಚೆನ್ನಾಗಿ ಕಾದಾಗಿದ ನಂತರ ನಿಮ್ಗೆ ಎಷ್ಟು ಬೇಕು ಹುರುಳಿಕಾಳು ಅದು ಕ್ವಾಂಟಿಟಿ ನೋಡಿ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಕಡೆ ಒಗ್ಗರಣೆಗೆ ಇಟ್ಟಿರ್ತೀರಲ್ವ, ಅದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಟೊಮೊಟೊನ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಟೊಮೊಟೊ ಸಾಫ್ಟಾಗಿ. ಈ ಸೈಡಲ್ಲಿ ಇಟ್ಟಿರ್ತೀರಲ್ವ, ಹುರುಳಿಕಾಳು ಕಡಿಮೆ ಮಾಡ್ಕೊಂಡು ನೀಟಾಗಿ ಚಿಟಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಟೊಮೊಟೊ ಎಲ್ಲ ಬೆಂದಾಗಿದ ನಂತರ ಹುಣ್ಸೆಹಣ್ಣು ನೆನೆಸಿ ಇಟ್ಕೊಂಡಿರ್ತೀರಲ್ವ, ಹುಣ್ಸೆಹಣ್ಣು ರಸನ ಚೆನ್ನಾಗಿ ತೆಗೆದು ಅದರೊಳಗಡೆ ಹಾಕಿ ಅದು ಕುದಿ ಬರ್ತಾ ಇರ್ತಲ್ಲ, ಅವಾಗ ಹುರಿದಿಟ್ಕೊಂಡಿರ್ತೀರಲ್ಲ ಅವರೆಕಾಳು, ಅದನ್ನು ಸೇರಿಸಿ ಅದು ಚೆನ್ನಾಗಿ ಕುದ್ದಾಗಿದ ನಂತರ ಅದಕ್ಕೆ ನಿಮಗೆ ಎಷ್ಟು ಬೇಕು ಸಾಂಬಾರು ಪುಡಿ, ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿನ ಸೇರಿಸಿ. ಈ ಹುರುಳಿಕಾಳು ಹುಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಮಸಾಲ ರುಬ್ಬಾಕಿ ಮಾಡ್ತಾರೆ, ನಾವು ಮಸಾಲ ರುಬ್ಬಾಕಲ್ಲ, ಹಾಗೆ ಮಾಡಿದ್ವಿ. ಈಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕುದಿಬೇಕಾದ್ರೆ ಬದನೆಕಾಯಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಲ್, ಉಪ್ಪು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕಿ ಒಂದು 2 ವಿಸಲ್ ಹೊಡಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ. ಮುದ್ದೆ ಜೊತೆ ಹಾಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಒಬ್ಬೊಬ್ಬರು ಮಸಾಲೆ ರುಬ್ಬಾಕಿ ಮಾಡ್ತಾರೆ, ಆಲೂಗೆಡ್ಡೆನೇ ಎಲ್ಲನೂ ಸೇರಿಸಿ. ನಾವು ಮಸಾಲೆ ರುಬ್ಬಾಕಿ ಮಾಡಲ್ಲ, ಹೀಗೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡಿದ್ರೆ. 2 ವಿಸಲ್ಸ್ ಆಗಿದ ನಂತರ ತೆಗೆದ್ಬಿಟ್ಟು ಅದಕ್ಕೆ ಅಮ್ಮ ಕಾಯಿ ತುರಿದಿಟ್ಟಿದ್ರು, ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ಅಮ್ಮ ಸಾಂಬಾರನ್ನ ಮಾಡಿ ಆನಂತರ ಮುದ್ದೆ ಮಾಡ್ತಾಯಿದ್ರು, ಮುದ್ದೆ ತಿರುಗಿಸಿ ಕಟ್ತಾಯಿದ್ರು. ಈ ಸಾಂಬಾರು ನೆಗಡಿ ಆಗಿರುತ್ತಲ್ಲ, ಆ ಟೈಮಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ನಾಲಿಗೆಲ್ಲ ಕಹಿ ಥರ ಇರುತ್ತಲ್ವ ತಿನ್ನೋದಕ್ಕೆ. ಹುರುಳಿಕಾಳು ಮುದ್ದೆ ಅಂತೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.